ಸೊ ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ಇವತ್ತು ನಿನ್ನೆ ರಾತ್ರಿ ಬಂದುಬಿಟ್ಟು 11:30 ತನಕ ಕೊಡೈಕನಾಲ್ಗೆ ಬಂದು ಇಲ್ಲೇ ಆಲ್ಟ್ ಮಾಡಿದ್ವಿ. ಮುಂಜಾನೆಯಿಂದ ಸಿಕ್ಕಾಪಟ್ಟೆ ಚಳಿ ಗುರು. ಇಲ್ಲಿ ತನಕ ಚಳಿಯಿಂದ ಹೊರಗಡೆ ಬರೋಕ್ಕೆ ಆಗಿಲ್ಲ. ಇವಾಗ ಸ್ನಾನ ಮಾಡ್ಕೊಂಡು ಬಿಡ್ತಾಯಿದ್ದೀವಿ. ರಾತ್ರಿ ಎಲ್ಲಿ ಟ್ಯಾಂಕ್ ಖಾಲಿ ಆಗ್ತಿತ್ತೇನೋ ಅನಿಸಿತ್ತು, ಯಾಕಂದರೆ ಪೂರಾ ಘಾಟ್ ಒಳಗಡೆ ಪೆಟ್ರೋಲ್ ಬಂಕ್ ಎಲ್ಲೂ ಸಿಗಲಿಲ್ಲ ಆಲ್ಮೋಸ್ಟು. ಓ ಅಲ್ಲ, ಏನು ಗುರು ಇಲ್ಲೂ ಇಷ್ಟೊಂದು ಟ್ರಾಫಿಕ್ ಇದೆ ಘಾಟಲ್ಲಿ. ವೈಸರ್ ಹಾಕೊಂಡ್ರೆ ಪೂರ್ತಿ ಫಾಗು. ಓಪನ್ ಆಗಿರಲಿ. ಗುನಾ ಕೇವು ಅಂತ ಬರ್ತಿರಲ್ವಾ ನೋಡೋಕ್ಕೆ, ಬೈಕ್ ರೈಡಿಂಗ್ ಮೇಲೆ ಬನ್ನಿ. ಇನ್ನು ಬರೀ ತೆಳಗಡೆ ಇರುತ್ತೆ. ಕೊಡೈಕೆನಾಲ್ ಹಿಂದ್ಗಡೆ ಏನಿದೆಯಲ್ಲ ಬರೀ ಅಪ್ಪು 150 ಕಿಲೋಮೀಟರ್ಸ್ ಅಂದ್ಕೊತೀನಿ. ಸಖತ್ತಾಗಿದೆ ರೋಡ್ ಮಾತ್ರ. ಬನ್ನಿ, ಕರ್ವಿಂಗ್ ಏನಾದರೂ ಮಾಡ್ಬೇಕನ್ನಂಗಿದ್ರೆ ಬನ್ನಿ. ನೈಟಲ್ಲಿ ಅಂತೂ ಬರೋಕ್ಕೆ ಹೋಗ್ಬಿಡಿ. ನಾವು ನೈಟಲ್ಲೇ ಬಂದಿರೋದು. ತುಂಬ ಹೆವಿ ರಿಸ್ಕು. ನಿಮ್ಮ ಸೇಫ್ಟಿಲಿ ರೆಸ್ಪಾನ್ಸಿಬಲ್ ಆಗಿ ರೈಡ್ ಮಾಡಿ. ಯಾಕಂದರೆ ಸ್ವಲ್ಪ ಯಾಮಾರಿ ಏನಾದರೂ ಬೈಕ್ ಆ ಕಡೆ ಈ ಕಡೆ ಹೋದರೆ ನಿಮ್ಮ ಪಾರ್ಟ್ಸು ಸಿಗೋಲ್ಲ. ಅಷ್ಟೊಂದು ಎತ್ತರ ಇದೆ ಈ ಗುಡ್ಡ. ಇನ್ನೊಂದು ಸ್ವಲ್ಪ ಇನ್ನೊಂದು 3-4 ಕಿಲೋಮೀಟರ್ಸ್ ಇದೆ ಅಂತ ಅನಿಸುತ್ತೆ ಅಪ್ ಕರ್ವಿಂಗು. ಎಷ್ಟು ಚೆನ್ನಾಗಿದೆ ಅಂದರೆ ಮಾಡೋಕ್ಕೊಂಥರ ಮಜಾ ಗುರು. ಇನ್ನೊಂದು ಕರ್ವಿಂಗ್ ಮಾಡಂಗಿದ್ರೆ ಯಾವತ್ತೂ ನಿಮ್ಮ ಕಣ್ಣೇನಿದೆ ಬರೀ ರೋಡ್ ಮೇಲೆ ಇಡಿ, ಓಕೆನಾ? ನೀವು ಯಾವ ಕಡೆ ನೋಡ್ತಿರಲ್ವಾ, ಬೈಕ್ ಆ ಕಡೆನೇ ಹೇಳ್ಕೊಂಡು ಹೋಗುತ್ತೆ. ಟಾರ್ಗೆಟ್ ಫಿಕ್ಸೇಷನ್ ಅಂತಾರೆ ಅದಕ್ಕೆ. ಎಷ್ಟೇ ಪೂರ್ತಿ ಕರ್ವರ್ಲಿ ರೋಡ್ ಮೇಲೆ ನಿಮ್ಮ ಕಣ್ಣಿರಲಿ, ಓಕೆನಾ? ನಿಮ್ಮ ಕಣ್ಣೇನೋ ಡಿಸ್ಟ್ರಾಕ್ಷನ್ ಬೇರೆ ಕಡೆ ಹೋಗ್ಬಿಟ್ರೆ ಬೈಕ್ ಆ ಕಡೆನೇ ಹೋಗ್ಬಿಡುತ್ತೆ, ಮೈಂಡ್ ಫೋಕಸ್ ಆ ಕಡೆನೇ ಹೋಗ್ಬಿಡುತ್ತೆ. ಅದರಿಂದ ಆಕ್ಸಿಡೆಂಟ್ ಆಗ್ಬೋದು. ಸೊ ಅದಕ್ಕೆ ನಿಮ್ಮ ಕಣ್ಣು ಯಾವಾಗಲೂ ರೋಡ್ ಮೇಲೆ ಇರಲಿ. ಕರ್ವಿಂಗ್ ಮಾಡುವಾಗ ರೋಡು ಇದೆ, ನೀರು ಇವೆಲ್ಲ ಸಿಕ್ಕಾಪಟ್ಟೆ ಬಿದ್ದಿರುತ್ತೆ. ಸ್ವಲ್ಪ ಚೆನ್ನಾಗಿರೋ ರೋಡ್ ಮೇಲೆ ನಿಮ್ಮ ಸೇಫ್ಟಿ ರೆಸ್ಪಾನ್ಸಿಬಲ್ ಆಗಿ ರೈಡ್ ಮಾಡಿ ಅಷ್ಟೇ ಇಲ್ಲಿ. ಯಾಕಂದರೆ ಇಲ್ಲಿ ಬಿದ್ದರೆ ಯಾರು ಹೇಳೋರು ಕೇಳೋರು ಏನು ಸಿಗೋದೇ ಇಲ್ಲ ನಿಮಗೆ, ಓಕೆನಾ? ಬಿದ್ದರೆ ಯಾರಿಗೂ ಗೊತ್ತೂ ಆಗಲ್ಲ. ಎಲ್ಲಿ ಬೇಕಾದಲ್ಲಿ ನೀರೇ ಬಿದ್ದಿದ್ದಾವೆ ಬರೀ. ರೈಡಿಂಗ್ ಗೇರ್ಸು ಇನ್ನೂ ಪರ್ಫೆಕ್ಟಾಗಿ ಕಂಫರ್ಟೇಬಲ್ ಆಗ್ತಾಯಿಲ್ಲ ಸ್ವಲ್ಪ. ಈ ಕಡೆ ಇದೇನಿದು? ಎಲ್ಲಿ ಬಂದ್ವಿ ನಾವು? ಅಲ್ಲೋ ಇದೆಯೋ ಇಲ್ವೋ? ಇಲ್ಲಿ ಇದೆ. ಬಂತು ಗುನಾ ಕೇವ್, ಇಲ್ಲೇ ಬಂತು. ಇನ್ನೂ ರೈಡಿಂಗ್ ಮಾಡ್ಬೋದು ಅಂತ ಅಂದ್ಕೊಂಡಿದ್ದೆ. ಅದರಲ್ಲಿ ಟಯರ್ ಕೂಡ ಹೋಗಿದೆ ನಂದು. ಬಟ್ ಯಾವುದು
ಗುಣ ಕೇವ್ ಹಂಗಂದೆ ಸಾಕಂದ್ರೆ ಸ್ವಲ್ಪ ಮುಂದೆ ಮಾಡ್ಬಿಡು. ಇಲ್ಲ ಒಂದು ಉಳ್ಕೋತ ಹೋಗಂಗಲ್ಲಿ ಆ ಕಡೆ ಹೋಗಂಗದಂತೀನಿ ನಾನು ಮತ್ತೆ. और 3 मंकीज होला